ಬೋರ್ಡ್ ಸಹ ಇಲ್ಲದ ಸಿಂದಗಿ ತಾಲೂಕು ಕ್ರೀಡಾಂಗಣ. ಅಧಿಕಾರಿಗಳೇ ಈಗ್ಲಾದ್ರೂ ನಿದ್ದೆಯಿಂದ ಏಳಿ. ಸಿಂದಗಿ ನಗರದಲ್ಲಿರುವ ತಾಲೂಕು ಕ್ರೀಡಾಂಗಣ ಅನ್ನೋದು ಹೆಸರಿಗೆ ಮಾತ್ರವಿದೆ. ಯಾಕಂದ್ರೆ ಮೂಲಭೂತ ಸೌಲಭ್ಯಗಳು ಅನ್ನೋದು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮರೆತು ಹೋಗಿದೆ. ಸರಿಯಾಗಿ ಒಂದು ಬೋರ್ಡ್ ಸಹ ಇಲ್ಲ. ಸುತ್ತಲೂ ಹಾಕಿರುವ ಜಾಲರಿಗಳು ಮುರಿದು ಹೋಗಿವೆ. ರನ್ನಿಂಗ್ ಟ್ರ್ಯಾಕ್ ಸಹ ಇಲ್ಲ. ಎಲ್ಲಿ ನೋಡಿದರೂ ಹುಲ್ಲು ಗಿಡಗಂಟಿಗಳು ಬೆಳೆದಿವೆ. ಹೀಗಾಗಿ ಹೆಸರಿಗೆ ಮಾತ್ರ ತಾಲೂಕು ಕ್ರೀಡಾಂಗಣ ಎನ್ನುವಂತಾಗಿದೆ. ಇದರ ನಿರ್ವಹಣೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಬರುತ್ತದೆಯೋ ಅಥವಾ ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಡುತ್ತಿದೆಯೋ ಅನ್ನೋದೇ ಒಂದು ತಿಳಿಯದಾಗಿದೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ಬರು ಬೊಟ್ಟು ಮಾಡುವವರೇ ಆಗಿದ್ದಾರೆ. ಜನವರಿ 26, ಆಗಸ್ಟ್ 15, ನವೆಂಬರ್ 1 ಈ 3 ದಿನಗಳ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತಕ್ಕೆ ಕ್ರೀಡಾಂಗಣ ನೆನಪಾಗುತ್ತೆ. ಆಗ ಒಂದಿಷ್ಟು ಕಾಟಾಚಾರದ ಕೆಲಸಗಳನ್ನು ಮಾಡಿ ಕೈ ತೊಳೆದುಕೊಳ್ಳುತ್ತೆ. ಇಲ್ಲಿರುವ ಬಾಸ್ಕೆಟ್ಬಾಲ್ನ ಒಂದು ಕಂಬ ಬಿದ್ದು ಹೋಗಿದೆ. ಅದನ್ನು ಕ್ರೀಡಾಂಗಣದ ಆಚೆ ಒಂದು ಕಡೆ ಈ ರೀತಿ ಇಡಲಾಗಿದೆ. ಗ್ರಾಮೀಣ ಕ್ರೀಡೋತ್ಸವದ ಲಕ್ಷಾಂತರ ದುಡ್ಡು ಏನಾಗುತ್ತಿದೆ? ಪ್ರತಿ ತಾಲೂಕುಗಳಲ್ಲಿ ದೇಸಿ, ಜಾನಪದ ಹಾಗೂ ಸ್ಥಳೀಯ ಕ್ರೀಡೆಗಳಿಗೆ ಉತ್ತೇಜನ ನೀಡಲು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಗ್ರಾಮೀಣ ಕ್ರೀಡೋತ್ಸವ ಆಯೋಜಿಸಲಾಗುತ್ತಿದೆ. ಇದಕ್ಕಾಗಿ ವರ್ಷಕ್ಕೆ 1.50 ಲಕ್ಷ ರೂಪಾಯಿ ನೀಡಲಾಗುತ್ತೆ. 2014-15ನೇ ಸಾಲಿನಿಂದ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ನೀಡಲು ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ನೀಡಲಾಗುತ್ತಿದೆ. ಇದಕ್ಕೆ 1 ಲಕ್ಷ ರೂಪಾಯಿ ಬಹುಮಾನ ಇದೆ. ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ ತಾಲೂಕಿನ ಪ್ರತಿಭಾನ್ವಿತ ಕ್ರೀಡಾಪಟುಗಳು. ಕ್ರೀಡಾ ತರಬೇತಿಗೆ ಬೇಕಾದ ಸಹಾಯಧನ, ಆರೋಗ್ಯ ಭದ್ರತೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಮೀಣ ಪ್ರತಿಭೆಗಳು ಸಾಧನೆ ಮಾಡಲು ಬೇಕಾದ ಪ್ರೋತ್ಸಾಹ ನೀಡುವಂತಹ ಹಲವಾರು ಯೋಜನೆಗಳು ಇವೆ. ಆದರೆ ಇಲ್ಲಿ ಅದೆಲ್ಲ ಬರೀ ಕಾಗದದಲ್ಲಿ ಉಳಿದಿವೆ. ಯಾಕಂದರೆ ಸಿಂದಗಿ ತಾಲೂಕಿನಲ್ಲಿರುವ ಕ್ರೀಡಾ ಪ್ರತಿಭೆಗಳು ಸಿದ್ಧತೆ ನಡೆಸಲು ಬೇಕಾದ ಕ್ರೀಡಾಂಗಣದ ವ್ಯವಸ್ಥೆಯೇ ಇಲ್ಲ. ಹೀಗಾಗಿ ನಮ್ಮ ಭಾಗದ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಎಲ್ಲ ಅವಕಾಶಗಳಿಂದ ವಂಚಿತರಾಗುತ್ತಿದ್ದಾರೆ. ಶಾಸಕ ಅಶೋಕ್ ಮನುಗುಳಿಯವರು ಈ ಬಗ್ಗೆ ಗಮನ ಹರಿಸಬೇಕಿದೆ. ಈಗಿರುವ ತಾಲೂಕು ಕ್ರೀಡಾಂಗಣವನ್ನು ಉತ್ತಮ ರೀತಿಯಲ್ಲಿ ಉಳಿಸಿಕೊಂಡು ಬೇಕಾದ ವಸ್ತುಗಳನ್ನು ಒದಗಿಸಿದರೆ ನೂರಾರು ಯುವ ಕ್ರೀಡಾಪಟುಗಳಿಗೆ ಆಸರೆ ಆಗಲಿದೆ. ಇಲ್ಲದೆ ಹೋದರೆ ಹಾಳು ಕೊಂಪೆಯಾಗಿ ಹೋಗುತ್ತೆ.